ಭೇಟಿಯಾಗಿದ್ವಿ. ನಮ್ಮ ಇಲಾಖೆ ಸಂಬಂಧ ಸುಮಾರು ಪೆಂಡಿಂಗ್ ಇದೆ ಬಹು ವರ್ಷಗಳಿಂದ. ಸೊ ಅದು ಸಾಕಷ್ಟು ಸರಿ ಭೇಟಿಯಾಗಿದ್ದೀವಿ. ಇನ್ನು ನಮ್ಮಿಂದ ಕ್ಲಿಯರ್ ಆಗಬೇಕು, ನಮ್ಮ ಸ್ಟೇಟ್ನಿಂದ ಕ್ಲಿಯರ್ ಆಗಬೇಕಾಗಿದೆ. ಇವತ್ತೊಂದು ಪಟ್ಟಿ ಕೂಡ ಕೊಟ್ಟಿದ್ದಾರೆ ಅವರು. ಸೊ ಇದೆಲ್ಲ ನಿಮ್ಮ ಸ್ಟೇಟ್ನಲ್ಲಿ ಪೆಂಡಿಂಗ್ ಇದೆ ಅಂತ. ಸೊ ಅದನ್ನು ಈಗಾಗಲೇ ಇತ್ಯರ್ಥ ಮಾಡಲಿಕ್ಕೆ ಸುಮಾರು ಸಭೆಗಳನ್ನು ಮಾಡಿದ್ದೀವಿ. ಆದರೂ ಕೂಡ ಇನ್ನೂ ಕೆಲವು ಬಾಕಿ ಇದೆ. ಸೊ ತಕ್ಷಣ ಸಭೆ ಮಾಡಿ ಅದನ್ನು ಇತ್ಯರ್ಥ ಮಾಡ್ತೀವಿ. ಒಂದೇ ಸಾರಿ ಆಗಲ್ಲ, ಅದು 3-4 ಸಭೆ ಮಾಡಿ ಅದನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ಸರ್, ಈ ಟನಲ್ ರೋಡ್ ಏನಾಯ್ತು? ಟನಲ್ ರೋಡ್ ಇಲ್ಲ, ಅದು ಸ್ಟೇಟ್ ಗೌರ್ಮೆಂಟ್ ಡಿಸಿಷನ್ ತೊಗೋಬೇಕಷ್ಟೇ. ಅದು CM ಅವರ ನೇತೃತ್ವದಲ್ಲಿ ಚರ್ಚೆ ಆಗಬೇಕಾಗಿದೆ. ಸೊ ಅಲ್ಲಿ ಮಾತ್ರ ಬಾಕಿ ಇದೆ ಇರೋದು. ರಾಷ್ಟ್ರೀಯ ಹೆದ್ದಾರಿಗೆ ಯಾವುದ್ರೆ ಅದೇ ರಾಷ್ಟ್ರೀಯ ಹೆದ್ದಾರಿ ಯಾರು ಮಾಡಬೇಕಂತ ಡಿಸಿಷನ್ ಸರ್ ರಾಜ್ಯ ಸರ್ಕಾರ ಮಾಡಬೇಕು. ನಾವು ಬೇರೆ ಏಜೆನ್ಸಿ ಮಾಡಬೇಕಾ ಅಥವಾ ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕು ಅನ್ನೋದು ಅಂತಿಮವಾಗಿ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು. ಇನ್ನೂ ತೀರ್ಮಾನ ಆಗಿಲ್ಲ. ಇವ್ರು ಇಂಟ್ರೆಸ್ಟ್ ಇದ್ದಾರೆ ಸರ್? ಯಾರೇ ಸೆಂಟ್ರಲ್ ಹೇಳಿದಾರಲ್ಲ, 2-3 ಸಾರಿ ನಮ್ಗೆ ಹೇಳಿದ್ದಾರೆ. CM ಮುಂದೆ ಹೇಳಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ. ಸೊ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ 2-3 ಸಾರಿ. ಭೇಟಿಯಾಗಿದ್ವಿ. ನಮ್ಮ ಇಲಾಖೆ ಸಂಬಂಧ ಸುಮಾರು ಪೆಂಡಿಂಗ್ ಇದೆ ಬಹು ವರ್ಷಗಳಿಂದ. ಸೊ ಅದು ಸಾಕಷ್ಟು ಸರಿ ಭೇಟಿಯಾಗಿದ್ದೀವಿ. ಇನ್ನು ನಮ್ಮಿಂದ ಕ್ಲಿಯರ್ ಆಗಬೇಕು, ನಮ್ಮ ಸ್ಟೇಟ್ನಿಂದ ಕ್ಲಿಯರ್ ಆಗಬೇಕಾಗಿದೆ. ಇವತ್ತೊಂದು ಪಟ್ಟಿ ಕೂಡ ಕೊಟ್ಟಿದ್ದಾರೆ ಅವರು. ಸೊ ಇದೆಲ್ಲ ನಿಮ್ಮ ಸ್ಟೇಟ್ನಲ್ಲಿ ಪೆಂಡಿಂಗ್ ಇದೆ ಅಂತ. ಸೊ ಅದನ್ನು ಈಗಾಗಲೇ ಇತ್ಯರ್ಥ ಮಾಡಲಿಕ್ಕೆ ಸುಮಾರು ಸಭೆಗಳನ್ನು ಮಾಡಿದ್ದೀವಿ. ಆದರೂ ಕೂಡ ಇನ್ನೂ ಕೆಲವು ಬಾಕಿ ಇದೆ. ಸೊ ತಕ್ಷಣ ಸಭೆ ಮಾಡಿ ಅದನ್ನು ಇತ್ಯರ್ಥ ಮಾಡ್ತೀವಿ. ಒಂದೇ ಸಾರಿ ಆಗಲ್ಲ, ಅದು 3-4 ಸಭೆ ಮಾಡಿ ಅದನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ಸರ್, ಈ ಟನಲ್ ರೋಡ್ ಏನಾಯ್ತು? ಟನಲ್ ರೋಡ್ ಇಲ್ಲ, ಅದು ಸ್ಟೇಟ್ ಗೌರ್ಮೆಂಟ್ ಡಿಸಿಷನ್ ತೊಗೋಬೇಕಷ್ಟೇ. ಅದು CM ಅವರ ನೇತೃತ್ವದಲ್ಲಿ ಚರ್ಚೆ ಆಗಬೇಕಾಗಿದೆ. ಸೊ ಅಲ್ಲಿ ಮಾತ್ರ ಬಾಕಿ ಇದೆ ಇರೋದು. ರಾಷ್ಟ್ರೀಯ ಹೆದ್ದಾರಿಗೆ ಯಾವುದ್ರೆ ಅದೇ ರಾಷ್ಟ್ರೀಯ ಹೆದ್ದಾರಿ ಯಾರು ಮಾಡಬೇಕಂತ ಡಿಸಿಷನ್ ಸರ್ ರಾಜ್ಯ ಸರ್ಕಾರ ಮಾಡಬೇಕು. ನಾವು ಬೇರೆ ಏಜೆನ್ಸಿ ಮಾಡಬೇಕಾ ಅಥವಾ ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕು ಅನ್ನೋದು ಅಂತಿಮವಾಗಿ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು. ಇನ್ನೂ ತೀರ್ಮಾನ ಆಗಿಲ್ಲ. ಇವ್ರು ಇಂಟ್ರೆಸ್ಟ್ ಇದ್ದಾರೆ ಸರ್? ಯಾರೇ ಸೆಂಟ್ರಲ್ ಹೇಳಿದಾರಲ್ಲ, 2-3 ಸಾರಿ ನಮ್ಗೆ ಹೇಳಿದ್ದಾರೆ. CM ಮುಂದೆ ಹೇಳಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ. ಸೊ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ 2-3 ಸಾರಿ.